ನಮಸ್ಕಾರ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಶಿಲ್ಪಾ. ಈಗ ಹೆಡ್ಲೈನ್ಸ್. ಸಂತ್ರಸ್ತೆಯ ಅಪಹರಣ ಪ್ರಕರಣದಲ್ಲಿ ಮೇ 14ರ ತನಕ ಮಾಜಿ ಸಚಿವ ಎಚ್.ಡಿ. ರೇವಣ್ಣಗೆ ನ್ಯಾಯಾಂಗ ಬಂಧನ ವಿಧಿಸಿದ ಕೋರ್ಟ್. ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿ ಕೆಎಚ್ ವೇಣುಕುಮಾರ್ ಅಧಿಕಾರ ಸ್ವೀಕಾರ. ಮತ್ತು ಎಲ್ಲ ದೇವಸ್ಥಾನಗಳಲ್ಲಿ ವಸ್ತ್ರ ಸಂಹಿತೆ ಜಾರಿಯಾಗಲಿ, ಹಿಂದೂ ಜನಜಾಗೃತಿ ಸಮಿತಿಯ ದಕ್ಷಿಣ ಕನ್ನಡದ ಉಸ್ತುವಾರಿ ಚಂದ್ರಮೊಗವೀರ ಹೇಳಿಕೆ. ವಾರ್ತೆಗಳ ವಿವರ. ಅತ್ಯಾಚಾರ ಸಂತ್ರಸ್ತೆಯ ಅಪಹರಣ ಪ್ರಕರಣದಲ್ಲಿ ಬಂಧಿತರಾಗಿರುವ ಮಾಜಿ ಸಚಿವ ಹಾಗೂ ಶಾಸಕ ಎಚ್.ಡಿ. ರೇವಣ್ಣ ಅವರನ್ನ ಮೇ 14ರ ತನಕ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ ನ್ಯಾಯಾಲಯ ಬುಧವಾರ ಆದೇಶ ಹೊರಡಿಸಿದೆ. ಲೈಂಗಿಕ ದೌರ್ಜನ್ಯ ಮತ್ತು ಸಂತ್ರಸ್ತೆಯ ಅಪಹರಣ ಕೇಸ್ನಲ್ಲಿ ಶನಿವಾರ ಅವರನ್ನ ಪದ್ಮನಾಭನಗರದಲ್ಲಿ ಎಸ್ಐಟಿ ತಂಡ ಬಂಧಿಸಿತ್ತು. ಭಾನುವಾರ ಸಂಜೆ ನ್ಯಾಯಾಧೀಶರ ಎದುರು ಹಾಜರುಪಡಿಸಿದಾಗ ಅವರನ್ನ 3 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಕಳುಹಿಸಲಾಗಿತ್ತು. ಇಂದು ಅದು ಕೊನೆಗೊಂಡಿತ್ತು. ನ್ಯಾಯಾಂಗ ಬಂಧನಕ್ಕೆ ಒಳಗಾಗಿರುವ ಎಚ್.ಡಿ. ರೇವಣ್ಣ ಅವರನ್ನ ಈಗ ಕೇಂದ್ರ ಕಾರಾಗೃಹಕ್ಕೆ ಸ್ಥಳಾಂತರಿಸಲಾಗುತ್ತಿದೆ. ರೇವಣ್ಣ ಮತ್ತು ಅವರ ಆಪ್ತ ಸತೀಶ್ ಬಾಬು ವಿರುದ್ಧ ಏಪ್ರಿಲ್ 29ರಂದು ಸಂತ್ರಸ್ತೆಯನ್ನ ಅಪಹರಿಸಿದ ಪ್ರಕರಣ ದಾಖಲಾಗಿತ್ತು. ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಬಾಳುಗೋಪಾಲ್ ನಿಗದಿಯಂತೆ ಮುಂದಿನ 2ನೇ ಅವಧಿಗೆ ಅಧ್ಯಕ್ಷರಾಗಿ ಕೆಎಚ್ ವೇಣುಕುಮಾರ್ ಅವರಿಗೆ ಅಧಿಕಾರ ಹಸ್ತಾಂತರಿಸಿದರು. ಅಧಿಕಾರ ಸ್ವೀಕರಿಸಿದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ನೂತನ ಅಧ್ಯಕ್ಷರಾದ ಕೆಎಚ್ ವೇಣುಕುಮಾರ್ ಮಾತನಾಡಿ, ಹಿಂದಿನ ಅವಧಿಯ ಅಧ್ಯಕ್ಷರಾಗಿದ್ದ ಬಾಳುಗೋಪಾಲ್ ರವರು ಮುಂದಿನ ಅವಧಿಗೆ ತಮ್ಮ ಸ್ಥಾನವನ್ನು ನನಗೆ ವಹಿಸಿಕೊಟ್ಟಿದ್ದಾರೆ. ಈ ಸ್ಥಾನಕ್ಕೆ ಅನುವು ಮಾಡಿಕೊಟ್ಟ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷರು, ಮಾರ್ಗದರ್ಶಕರಾದ ಮದನ್ ಗೌಡರು, ರವಿನಾಕಲಗೂಡು ಸೇರಿದಂತೆ ಎಲ್ಲ ಮಾಜಿ ಅಧ್ಯಕ್ಷರು ಹಾಗೂ ಎಲ್ಲ ಮಿತ್ರರಾದ ಪತ್ರಕರ್ತರಿಗೆ ಧನ್ಯವಾದ ತಿಳಿಸುತ್ತೇನೆ. ಇದುವರೆಗೂ ಪತ್ರಕರ್ತರ ಸಂಘದಲ್ಲಿ ನಡೆದು ಬಂದಿದಂತೆ ಅದೇ ದಾರಿಯಲ್ಲಿ ಪತ್ರಕರ್ತರ ಭವಿಷ್ಯದಲ್ಲಿ ಏಳಿಗೆಗಾಗಿ, ಕ್ಷೇಮಾಭಿವೃದ್ಧಿಗಾಗಿ ನಾನು ಸದಾ ಸಂಘದ ಒಳಿತಿಗಾಗಿ ಸ್ಪಂದಿಸುವ ಕೆಲಸ ಮಾಡುತ್ತೇನೆ. ಸಂಘದ ಎಲ್ಲರನ್ನ ಒಗ್ಗೂಡಿಸಿಕೊಂಡು ಸಂಘವನ್ನ ಮುನ್ನಡೆಸಿಕೊಂಡು ಹೋಗೋಣ ಎಂದು ಹೇಳಿದರು. ಇರ್ತಕ್ಕಂಥ ಎಲ್ಲರೂ ನನ್ನ ಆತ್ಮೀಯರು, ಹಾಗಾಗಿ ಎಲ್ಲರನ್ನು ಉದ್ದೇಶಿಸಿ ನಾನು ಏನು ಎಲ್ಲರ ಹೆಸರುಗಳನ್ನ ಹೇಳ್ಕೋವಲ್ಲ. ಇವತ್ತು ನಿಗದಿಯಂತೆ ಗೋಪಾಲಣ್ಣ ಅವರು ತಮ್ಮ ಸ್ಥಾನವನ್ನ ನನಗೆ ವಹಿಸಿಕೊಟ್ಟಿದ್ದಾರೆ. ಅದಕ್ಕೆ ಸಹಕರಿಸಿದಂತ ಇಲ್ಲಿ ಸ್ಥಾನಕ್ಕೆ ಬಂದು ಕೂರ್ಲಿಕ್ಕೆ ಅನುವು ಮಾಡಿಕೊಟ್ಟಂತ ನಮ್ಮ ರಾಜ್ಯಾಧ್ಯಕ್ಷರಿಗೂ ಮತ್ತು ನಮ್ಮ ಮಾರ್ಗದರ್ಶಕರಾದಂತ ನಮ್ಮ ಮದನ್ ಗೌಡರಿಗೂ, ರವಿ ನಾಕಲಗೌಡರು ಇರ್ಬೋದು, ಎಲ್ಲ ಮಾಜಿ ಅಧ್ಯಕ್ಷರಿಗೂ ಹಾಗೂ ಎಲ್ಲ ಸನ್ಮಿತ್ರ ಪತ್ರಕರ್ತರಿಗೆಲ್ಲ ನನ್ನ ನಮಸ್ಕಾರಗಳನ್ನ ತಿಳಿಸ್ತೀನಿ. ನಾವು ಪತ್ರಕರ್ತರ ಸಂಘದಲ್ಲಿ ಇಲ್ಲಿವರೆಗೆ ಏನ್ ನಡ್ಕೊಂಡು ಬಂದಿದ್ಯೋ ಅದು ಅದೇ ನಿಟ್ಟಿನಲ್ಲಿ ಭವಿಷ್ಯದಲ್ಲಿ ಪತ್ರಕರ್ತರ ಏಳಿಗೆಗೆ, ಅವರ ಕ್ಷೇಮಾಭಿವೃದ್ಧಿಗೆ ನಾನು ಸದಾ ಈ ಸಂಘದ ಮೂಲಕ ಸ್ಪಂದಿಸುವ ಕೆಲಸವನ್ನ ಮಾಡ್ತೀನಿ ಅಂತ ಮಾತ್ರ ನಾನು ಭರವಸೆ ಕೊಡ್ತಾ, ಸಂಘದ ಎಲ್ಲ ಸದಸ್ಯರನ್ನ ಒಗ್ಗೂಡಿಸ್ಕೊಂಡು ಸಂಘವನ್ನ ನಾವೆಲ್ಲರೂ ಸೇರಿ ಮುನ್ನಡೆಸ್ಕೋಗೋಣ. ಇಲ್ಲಿ ಯಾರು ಮೇಲೂ ಯಾರು ಕೀಳು ಅನ್ನೋದಂತಲ್ಲ, ಪ್ರತಿಯೊಬ್ಬರು ಸೇರಿ ಎಲ್ಲರ ಮಾರ್ಗದರ್ಶನ, ಎಲ್ಲರ ಸಲಹೆ ಸಹಕಾರಗಳ ಜೊತೆ ಎಲ್ಲರೂ ಒಗ್ಗೂಡಿ. ಪತ್ರಕರ್ತರ ಸಂಘದ ನಿಕಟಪೂರ್ವ ಅಧ್ಯಕ್ಷರಾದ ಬಾಳುಗೋಪಾಲ್ ಮಾತನಾಡಿ, ಕಳೆದ 2 ವರ್ಷಗಳ ಕಾಲ ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿ ಹಲವಾರು ಕಾರ್ಯಕ್ರಮವನ್ನು ನೆರವೇರಿಸಲಾಗಿದೆ. ಸಂಘಕ್ಕೆ ಕಪ್ಪು ಚುಕ್ಕಿ ಬಾರದ ಹಾಗೆ ನಡೆದುಕೊಂಡಿದ್ದು, ಇದಕ್ಕೆ ಎಲ್ಲರೂ ಸಹಕಾರ ಕೊಟ್ಟಿರುವುದಕ್ಕೆ ಧನ್ಯವಾದ ಸಲ್ಲಿಸುತ್ತೇನೆ. ನನಗೆ ಸಹಕಾರ ನೀಡಿದಂತೆ ಮುಂದಿನ ದಿನಗಳಲ್ಲೂ ಕೂಡ ಸಂಘದ ಚಟುವಟಿಕೆ ನಡೆಸಲು ನೂತನ ಅಧ್ಯಕ್ಷರಿಗೂ ಕೂಡ ಸಹಕಾರ ನೀಡಬೇಕೆಂದು ಕೋರಿದರು. ವೈಯಕ್ತಿಕ ವಿಚಾರಗಳನ್ನು ಸಂಘದಲ್ಲಿ ತರಬೇಡಿ, ಸಂಘದ ಚೌಕಟ್ಟಿನಲ್ಲೇ ಇರಬೇಕು, ಒಗ್ಗಟ್ಟಿನಲ್ಲಿ ಬಲವಿದೆ ಎಂಬುದನ್ನು ತೋರಿಸಬೇಕೆಂದು ಕಿವಿಮಾತು ಹೇಳಿದರು. ಸಂಘದಲ್ಲಿ ಎಲ್ಲಾ ನ್ಯೂನ್ಯತೆಗಳನ್ನ, ಏನಾರು ತಪ್ಪಿದ್ರೆ ಏನ್ ನಾವು ಅಕ್ಕಿನ ಸ್ಟೋನ್ಲೆಸ್ ಅಕ್ಕಿನ ತರ್ತೀವಿ, ಅದ್ರಲ್ಲಿ ಎಲ್ಲೋ ಒಂದು ಅಕ್ಕಿ ಬಂದ್ವಿ ಅದನ್ನ ತೆಗೆದಿಟ್ಬಿಟ್ಟು ಊಟ ಮಾಡೋ ವ್ಯವಸ್ಥೆ ಇದ್ದಾಗೆ ಸಂಘದಲ್ಲಿ ಇರತಕ್ಕಂಥ ತಪ್ಪುಗಳನ್ನ ಬಿಟ್ಟು ಸಂಘದ ಅಧ್ಯಕ್ಷ ನಾನು ಯಾಕೆ ಮಾಡ್ಬೇಕು, ಅಧ್ಯಕ್ಷ ಮಾಡ್ಬೇಕು ಅಂತಲ್ಲ, ಸಂಘದ ಅಧ್ಯಕ್ಷನಿಗೆ ಹೇಳ್ಬೇಕು, ಇಂಥದ್ದೇನಾದ್ರು ತಪ್ಪಿದ್ರೆ ನೋಡಿ ಹಿಂಗ್ ಮಾಡೋಣ ಬನ್ನಿ ಅನ್ಬೇಕು, ಅವ್ರ ಹತ್ರ ಸಲಹೆ ಕೇಳ್ಬೇಕು. ಆ ರೀತಿ ಮಾಡ್ಕೊಂಡು ಹೋದ್ರೆ ಮಾತ್ರ ಸಂಘಕ್ಕೆ ನೀವು ಆಯ್ಕೆ ಮಾಡಿದಂತ ಅಧ್ಯಕ್ಷನಿಗೂ ಗೌರವ ಬರುತ್ತೆ, ಸಂಘಕ್ಕೂ ಬರುತ್ತೆ, ಸಮಾಜದಲ್ಲೂ ನಮ್ಮ ಸಂಘಕ್ಕೆ ಗೌರವ ಬರುತ್ತೆ ಅಂತ ಹೇಳ್ತಾ, ಇಲ್ಲಿವರೆಗೆ ನನ್ನ ಜೊತೆಲಿ ಎಲ್ಲಾ ರೀತಿಯ 2 ವರ್ಷದ ಕಾರ್ಯಕ್ರಮದಲ್ಲಿ, ಇನ್ನು 2 ವರ್ಷ ಹೆಸರಿಗಾದ್ರೂ 2 ವರ್ಷ 3 ತಿಂಗಳು 2.25 ವರ್ಷ ನನ್ನ ಫೆಬ್ರವರಿನಲ್ಲಿ ಆಯ್ಕೆ ಆಗಿದೆ 28ನೇ ತಾರೀಕು. ಅಲ್ಲಿಂದ ಇಲ್ಲಿವರೆಗೆ ಎಲ್ಲಾ ರೀತಿಯಲ್ಲಿ ಸಹಕಾರವನ್ನು ಕೊಟ್ಟಿದ್ದೀರಿ. ನನ್ನ ಮನಸ್ಸಿಗೆ ಅನಿಸಿದ್ದೆ, ಸಂಘಕ್ಕೆ ಮಾತ್ರ ನನ್ನ ಹೊರಗಡೆ ವೈಯಕ್ತಿಕವಾದಂತ ಏನೇ ಇದ್ದಾದ್ರೂ ಸಂಘಕ್ಕೆ ಒಂದೇ ಒಂದು ಕಪ್ಪು ಚುಕ್ಕಿ ಬರದಾಗೆ ನಡ್ಕೊಂಡಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದಕ್ಕೆಲ್ಲ ಸಹಕಾರ, ನಿಮ್ಮೆಲ್ಲರ ಸಹಕಾರ, ಅದನ್ನ ಯಶಸ್ವಿ ಕಾರ್ಯಕ್ರಮಕ್ಕಾಗ್ಲಿ, ಯಶಸ್ವಿ ನನ್ನ ನಡವಳಿಕೆಗಳಾಗಲಿ ನೀವೆಲ್ಲ ಪೂರ್ಣ ಪ್ರಮಾಣದ ಸಹಕಾರ ನೀಡಿದ್ದೀವಿ. ನಿಮ್ಮೆಲ್ಲರಿಗೂ ಆಭಾರಿ ಆಗಿರುತ್ತೇನೆ ಅಂತ ಹೇಳ್ತಾನೆ. ರಾಜ್ಯ ಕಾರ್ಯನಿರತ ಪತ್ರಕರ್ತರ ಕಾರ್ಯಕಾರಿ ಸಮಿತಿ ಸದಸ್ಯ ಎಚ್.ಬಿ. ಮದನ್ ಗೌಡ ಮಾತನಾಡಿ, ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿದ್ದ ಹಿರಿಯರಾದ ಬಾಳುಗೋಪಾಲ್ ರವರು ತಮ್ಮ ಅವಧಿಯನ್ನು ಪೂರೈಸಿದ್ದಾರೆ. ಹಿಂದೆ ಇದೇ ಸಭಾಂಗಣದಲ್ಲಿ
ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷರಾದ ಶಿವಾನಂದ ತಗಡೂರು ಅವರ ಅಧ್ಯಕ್ಷತೆಯಲ್ಲಿ ಸಭೆ ನಡೆದು ಆ ತೀರ್ಮಾನದಂತೆ ಸಮ್ಮತಿ ವ್ಯಕ್ತಪಡಿಸಿ ಅವರ ಮಾತಿಗೆ ಗೌರವ ಕೊಟ್ಟು ಜಿಲ್ಲಾಧ್ಯಕ್ಷರಾದ ಬಾಳುಗೋಪಾಲ್ ಅವರು 2024ರ ಮೇ ತಿಂಗಳಲ್ಲಿ ಅಧಿಕಾರ ಹಸ್ತಾಂತರ ಮಾಡುವುದಾಗಿ ಹೇಳಿದಂತೆ ತಮ್ಮ ಅಧಿಕಾರವನ್ನ ಉಪಾಧ್ಯಕ್ಷರಾಗಿದ್ದಂತಹ ಕೆಎಚ್ ವೇಣುಕುಮಾರ್ ಅವರಿಗೆ ಅಧ್ಯಕ್ಷ ಅಧಿಕಾರವನ್ನ ಹಸ್ತಾಂತರ ಮಾಡಿದ್ದಾರೆ. ಹಿರಿಯರಾದ ಬಾಳುಗೋಪಾಲ್ ಅವಧಿಯಲ್ಲಿ ಒಳ್ಳೆಯ ಕಾರ್ಯಕ್ರಮವನ್ನ ಮಾಡಿ ಕಿರಿಯ ಪತ್ರಕರ್ತರನ್ನ ಒಟ್ಟಿಗೆ ಕರೆದೊಯ್ಯುವ ಕೆಲಸ ಮಾಡಿದ್ದಾರೆ. ಕೆಲ ದಿನಗಳ ಹಿಂದೆ ಹಾಸನದಲ್ಲಿ ನಡೆದ 3 ಜಿಲ್ಲೆಗಳ ಕಾರ್ಯಕ್ರಮವನ್ನ ಬಹಳ ಅಚ್ಚುಕಟ್ಟಾಗಿ ಹಮ್ಮಿಕೊಂಡು ವಿದೇಶದಲ್ಲಿರುವ ಪತ್ರಕರ್ತರನ್ನ ಮೊದಲ ಬಾರಿಗೆ ಕರೆಸಿ ಸಂಘಟನೆ ಮಾಡಿದವರು ಎನ್ನುವ ಕೀರ್ತಿ ಅವರಿಗೆ ಸಲ್ಲುತ್ತದೆ ಎಂದರು. ಇನ್ನು ಜಿಲ್ಲಾ ಪತ್ರಕರ್ತರ ನೂತನ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸುವ ಕೆಎಚ್ ವೇಣುಕುಮಾರ್ ಕೂಡ ಕ್ರಿಯಾಶೀಲ ಪತ್ರಕರ್ತರಾಗಿದ್ದು ಬಹಳ ವರ್ಷಗಳಿಂದಲೂ ಪತ್ರಕರ್ತರ ಸಂಘಟನೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಹಿಂದಿನ ಜಿಲ್ಲಾ ಪತ್ರಕರ್ತರ ಸಂಘದ ಚುನಾವಣೆ ವೇಳೆ ಅವಿರೋಧವಾಗಿ ಅಧ್ಯಕ್ಷ ಸ್ಥಾನವನ್ನ ಆಯ್ಕೆ ಮಾಡಬೇಕೆಂದು ಚರ್ಚೆ ಮಾಡಿ ನಿರ್ಧರಿಸಿದಂತೆ ಚುನಾವಣೆ ಇಲ್ಲದೆ ಬಾಳುಗೋಪಾಲ್ ಅವರನ್ನ ಅವಿರೋಧವಾಗಿ ಆಯ್ಕೆ ಮಾಡಲಾಗಿತ್ತು ಎಂದರು. ಅಧ್ಯಕ್ಷರಾಗಿದ್ದವರು ಶ್ರೀಯುತ ಬಾಳುಗೋಪಾಲ್ ಅವರು, ಹಿರಿಯರಾದ ಬಾಳುಗೋಪಾಲ್ ಅವರು 2 ವರ್ಷ ಕಾಲ ಅಧ್ಯಕ್ಷ ಅವಧಿಯನ್ನ ಪೂರೈಸಿದ್ದಾರೆ. ಕಳೆದ 1-2 ತಿಂಗಳ ಹಿಂದೆ ಇದೇ ಸಭಾಂಗಣದಲ್ಲಿ ರಾಜ್ಯಾಧ್ಯಕ್ಷರಾದಂತಹ ಶಿವಾನಂದ ತಗಡೂರು ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಭೆ ನಡೆದಿತ್ತು. ಆ ಸಭೆಯಲ್ಲಿ ಏನು ಈ ಹಿಂದೆ ಬಾಳುಗೋಪಾಲ್ ಅವರ ಅಧ್ಯಕ್ಷ ಅವಧಿಯನ್ನ ಏನು ರಾಜ್ಯಾಧ್ಯಕ್ಷರು ಏನು ತೀರ್ಮಾನವನ್ನ ಹೇಳಿದ್ರು ಅದಕ್ಕೆ ಸಮ್ಮತಿಯನ್ನ ವ್ಯಕ್ತಪಡಿಸಿ ಅವರ ಮಾತಿಗೆ ಗೌರವವನ್ನು ಕೊಟ್ಟು ನಮ್ಮ ಜಿಲ್ಲಾಧ್ಯಕ್ಷರಾಗಿರುವಂತಹ ಬಾಳುಗೋಪಾಲ್ ಅವರು ಈ ಅವಧಿಯಲ್ಲಿ ಮೇ ಮೊದಲ ವಾರದಲ್ಲಿ ಅಧಿಕಾರವನ್ನ ಹಸ್ತಾಂತರ ಮಾಡುವುದಾಗಿ ಅವರು ಹೇಳಿದರು. ಅದೇ ರೀತಿ ಇವತ್ತು ನಮ್ಮ ಹಿರಿಯರಾದಂತಹ ಗೋಪಾಲಣ್ಣವರು ತಮ್ಮ ಅಧಿಕಾರವನ್ನ ಉಪಾಧ್ಯಕ್ಷರಾಗಿದ್ದಂತಹ ಕೆಎಚ್ ವೇಣುಕುಮಾರ್ ಅವರಿಗೆ ಅಧ್ಯಕ್ಷ ಅಧಿಕಾರವನ್ನು ಹಸ್ತಾಂತರ ಮಾಡಿದ್ದಾರೆ, ಬಿಟ್ಟುಕೊಟ್ಟಿದ್ದಾರೆ. ಅವರ ಅವಧಿಯಲ್ಲಿ, ಗೋಪಾಲಣ್ಣವರ ಅವಧಿಯಲ್ಲಿ ಹಿರಿಯರಾಗಿದ್ರು ಕೂಡ ಒಳ್ಳೆಯ ಕಾರ್ಯಕ್ರಮಗಳನ್ನ ಮಾಡಿ ಇಡೀ ಜಿಲ್ಲೆಯ ಪತ್ರಕರ್ತರನ್ನ, ಕಿರಿಯರನ್ನೆಲ್ಲ ಒಟ್ಟಿಗೆ ತೆಗೆದುಕೊಂಡು ಹೋಗುವಂತ ಒಂದು ಒಳ್ಳೆಯ ಪ್ರಯತ್ನವನ್ನು ಮಾಡಿದ್ದಾರೆ. ಮೊನ್ನೆ 3 ಜಿಲ್ಲೆಗಳ ಕೊಡಗು ಮತ್ತು ಚಿಕ್ಕಮಗಳೂರು, ಹಾಸನ ಜಿಲ್ಲೆ ಸೇರಿದ ಹಾಗೆ 3 ಜಿಲ್ಲೆಗಳ ಒಂದು ಕಾರ್ಯಕ್ರಮವನ್ನ ತುಂಬಾ ಅಚ್ಚುಕಟ್ಟಾಗಿ, ತುಂಬಾ ವ್ಯವಸ್ಥಿತವಾಗಿ ಮಾಡಿದ್ರು. ವಿದೇಶಿಯರನ್ನ ಕರೆಸಿ ಮೊದಲ ಬಾರಿಗೆ ಅಂತ ಒಂದು ಕಾರ್ಯಕ್ರಮವನ್ನ ಸಂಘಟನೆ ಮಾಡಿದಂತಹ ಒಂದು ಕೀರ್ತಿ ಅವರಿಗೆ ಸಲ್ಲುತ್ತೆ. ಬಾಳು ಗೋಪಾಲಣ್ಣ ಅವರ ಒಂದು ಅವಧಿಯಲ್ಲಿ ನಡೆದಂತ ಒಂದು ದಾಖಲೆ ಕಾರ್ಯಕ್ರಮದಾಗಿದೆ. ಆ ಕಾರ್ಯಕ್ರಮದ ಸಂದರ್ಭದಲ್ಲಿ ನಿಮ್ಮೆಲ್ಲರನ್ನು ಒಟ್ಟಿಗೆ ಸೇರಿಸಿಕೊಂಡು ಅವರು ಕೂಡ ಬೆಳಗಿನಿಂದ ರಾತ್ರಿವರೆಗೆ ಜೊತೆಗಿದ್ದು ಯಶಸ್ವಿಯಾದಂತಹ ಕಾರ್ಯಕ್ರಮವನ್ನು ಸಂಘಟನೆ ಮಾಡಿಕೊಟ್ಟು ನಂತರ ಇವತ್ತು ಕೆಎಚ್ ವೇಣುಕುಮಾರ್ ಅವರಿಗೆ ಅಧಿಕಾರವನ್ನು ಬಿಟ್ಟುಕೊಟ್ಟಿದ್ದಾರೆ. ಕೆಎಚ್ ವೇಣುಕುಮಾರ್ ಕೂಡ ಕ್ರಿಯಾಶೀಲ ಪತ್ರಕರ್ತ, ಬಹಳ ವರ್ಷಗಳಿಂದ ಸಂಘಟನೆಯಲ್ಲಿ ಪತ್ರಕರ್ತರ ಸಂಘಟನೆ ಇದ್ದಾರೆ. ಅವರಿಗೆ ಈ ಅಧ್ಯಕ್ಷ ಅವಧಿಯಲ್ಲೇ, ಕಳೆದ ಚುನಾವಣಾ ಅವಧಿಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಏನು ಚುನಾವಣೆಗೆ ಸ್ಪರ್ಧೆ ಮಾಡಬೇಕಂತ ಇತ್ತು, ಆ ಸಂದರ್ಭದಲ್ಲೇ ಹಿರಿಯರೆಲ್ಲ ಕುಳಿತು ಮಾತುಕತೆ ಮಾಡಿ ಕೊಡಬೇಕು ಗೋಪಾಲಣ್ಣ ಅವರಿಗೆ ಅಂತ ಹೇಳಿದಾಗ ಎಲ್ಲರೂ ಒಪ್ಪಿ ಕೂಡ ಅವಿರೋಧವಾಗಿ ಗೋಪಾಲಣ್ಣವನ್ನ ಆಯ್ಕೆ ಮಾಡಿದ್ರು. ಯಾವುದೇ ಚುನಾವಣೆ ಇಲ್ಲದೆ ಗೋಪಾಲಣ್ಣ ಅವರು ಅವಿರೋಧವಾಗಿ ಆಯ್ಕೆ ಆಗಿದ್ದರು. ಅದರ ತರುವಾಯ ಇವತ್ತು ಏನು 2 ವರ್ಷಗಳ ಕಾಲ ನಿಮ್ಮೊಂದಿಗೆ ಒಂದು ಒಳ್ಳೆಯ ಸಂಬಂಧಗಳನ್ನು ಇಟ್ಟುಕೊಂಡು ಒಂದು ಒಳ್ಳೆಯ ಕಾರ್ಯಚಟುವಟಿಕೆಯನ್ನು ಮಾಡುವ ಮೂಲಕ, ಆ ಸಂಘಟನೆಯನ್ನ ಸುಭದ್ರವಾಗಿ ಇಟ್ಟುಕೊಳ್ಳುವ ಮೂಲಕ ಸಂಘಟನೆಯನ್ನ ಬೆಳೆಸ್ಕೊಂಡು ಹೋದಂತಹ ಗೋಪಾಲಣ್ಣವ್ರನ್ನ ನಾನು ನಿಮ್ಮೆಲ್ಲರ ಪರವಾಗಿ ನಾನು ಅಭಿನಂದಿಸ್ತೇನೆ, ಅವರಿಗೆ ಶುಭಾಶಯಗಳನ್ನು ಕೊಡ್ತೇನೆ. ಅದೇ ರೀತಿ ಅವರು ಈ ಹಿಂದೆ ರಾಜ್ಯಾಧ್ಯಕ್ಷರು ಬಂದಾಗ ಅಧಿಕಾರ ಬಿಟ್ಟುಕೊಟ್ಟ ನಂತರ ಗೋಪಾಲಣ್ಣ ಅವರನ್ನ ರಾಜ್ಯ ಕಾರ್ಯಕಾರಿ ಸಮಿತಿಗೆ ವಿಶೇಷ ಆಹ್ವಾನಿತರಾಗಿ ನಾವು ಆಹ್ವಾನಿಸಿರ್ತೀವಿ ಅಂತ ಹೇಳಿದ್ದೇವೆ. ಈಗಾಗಲೇ ಆ ಪತ್ರವನ್ನು ಕೂಡ ಗೋಪಾಲಣ್ಣ ಅವರಿಗೆ ಅವರು ತಲುಪಿಸಿದ್ದಾರೆ. ಹಾಗಾಗಿ ರಾಜ್ಯಾಧ್ಯಕ್ಷ ಶಿವಾನಂದ ತಗಡೂರು ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಜೊತೆಗೆ ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ, ಯಾರು ನಮ್ಮ ಕಾರ್ಯಚಟುವಟಿಕೆಗಳಿರುವ ಎಲ್ಲ ಪದಾಧಿಕಾರಿಗಳಿಗೆ ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತೇನೆ. ನಮ್ಮ ತಾಲೂಕು ಘಟಕದ ಎಲ್ಲ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಸಂಘಟನೆ ಜೊತೆಗೆ ನಿಂತು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಅವರೆಲ್ಲರೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ವೇಣುಕುಮಾರ್ ಅವರು ಕೂಡ ಅಭಿನಂದನೆ ಸಲ್ಲಿಸುತ್ತಾ ಸಭೆಯಲ್ಲಿ ರಾಜ್ಯ ಕಾರ್ಯಕಾರಿಣಿ ವಿಶೇಷ ಸದಸ್ಯರಾದ ರವೀನಾ ಕಲಗೂಡು, ಜಿಲ್ಲಾ ಪತ್ರಕರ್ತರ ಸಂಘದ ಪ್ರಧಾನ ಕಾರ್ಯದರ್ಶಿ ಬನವಾಸಿ ಮಂಜು, ಸಂಘದ ನಟರಾಜು, ಮೋಹನ್ ಕುಮಾರ್ ಉಪಸ್ಥಿತರಿದ್ದರು. ದೇವಾಲಯಗಳನ್ನು ಧಾರ್ಮಿಕ ಕೇಂದ್ರಗಳನ್ನಾಗಿ ಮಾಡುವ ನಿಟ್ಟಿನಲ್ಲಿ ಜಿಲ್ಲೆಯ ಎಲ್ಲ ದೇವಸ್ಥಾನಗಳಲ್ಲಿ ಭಾರತೀಯ ಸಂಸ್ಕೃತಿಯ ಪ್ರಕಾರ ವಸ್ತ್ರ ಸಂಹಿತೆ ಜಾರಿಗೆ ತರಲು ನಿರ್ಣಯವನ್ನು ತೆಗೆದುಕೊಂಡಿದ್ದು, ದೇವಾಲಯಗಳ ಬಳಿ ನಾಮಫಲಕವನ್ನು ಹಾಕುವುದಾಗಿ ಹಿಂದೂ ಜನಜಾಗೃತಿ ಸಮಿತಿಯ ದಕ್ಷಿಣ ಕನ್ನಡದ ಉಸ್ತುವಾರಿ ಚಂದ್ರಮುಗವೀರ ತಿಳಿಸಿದರು.
ಶ್ರೀ ಕಾಳಿಕಾಂಬಾ ದೇವಸ್ಥಾನದ ಆವರಣದಲ್ಲಿ ಕರ್ನಾಟಕ ದೇವಸ್ಥಾನ ಮಠ ಮತ್ತು ಧಾರ್ಮಿಕ ಸಂಸ್ಥೆಗಳ ಮಹಾಸಂಘದಿಂದ ನಡೆದ ಸುದ್ದಿಗೋಷ್ಠಿಯಲ್ಲಿ ನಾಮಫಲಕ ಬಿಡುಗಡೆಗೊಳಿಸಿ ಮಾತನಾಡಿದ ಅವರು, ದೇಶದಲ್ಲಿನ ಅನೇಕ ದೇವಸ್ಥಾನಗಳು, ಗುರುದ್ವಾರ, ಚರ್ಚ್, ಮಸೀದಿ ಮತ್ತು ಇತರ ಪ್ರಾರ್ಥನಾ ಸ್ಥಳಗಳು, ಖಾಸಗಿ ಕಂಪನಿ, ಶಾಲಾ ಕಾಲೇಜು, ನ್ಯಾಯಾಲಯ, ಪೊಲೀಸ್ ಮುಂತಾದ ಎಲ್ಲಾ ಕ್ಷೇತ್ರಗಳಲ್ಲಿ ವಸ್ತ್ರ ಸಂಹಿತೆ ಜಾರಿಯಾಗಿದೆ. ಈ ಹಿಂದೆ ಧಾರ್ಮಿಕ ದತ್ತಿ ಇಲಾಖೆಯ ರಾಜ್ಯ ಧಾರ್ಮಿಕ ಪರಿಷತ್ ಸಹ ರಾಜ್ಯದ 211 ಎ ಗ್ರೇಡ್ ದೇವಸ್ಥಾನಗಳಲ್ಲಿ ಭಕ್ತರಿಗೆ ವಸ್ತ್ರ ಸಂಹಿತೆಯನ್ನು ಅಳವಡಿಸುವ ಬಗ್ಗೆ ಚಿಂತನೆ ನಡೆಸಿತ್ತು. ಈಗಾಗಲೇ ಚಿಕ್ಕಮಗಳೂರಿನ ಇತಿಹಾಸ ಪ್ರಸಿದ್ಧ ದೇವಿರಮ್ಮನ ದೇಗುಲಕ್ಕೆ ಆಗಮಿಸುವ ಭಕ್ತಾದಿಗಳಿಗೆ ಧಾರ್ಮಿಕ ದತ್ತಿ ಇಲಾಖೆ ಹಾಗೂ ದೇವಸ್ಥಾನ ಆಡಳಿತ ಮಂಡಳಿ ವಸ್ತ್ರ ಸಂಹಿತೆ ಜಾರಿ ಮಾಡಿದೆ. ದೇವಿರಮ್ಮನ ದೇವಾಲಯದಲ್ಲಿ ಸ್ಕರ್ಟ್, ಮಿಡಿ, ಸ್ಲೀವ್ಲೆಸ್ ಡ್ರೆಸ್, ಪ್ಯಾಂಟ್, ಸಾಕ್ಸ್ ಹಾಕಿ ದೇವಾಲಯಕ್ಕೆ ಬರುವಂತಿಲ್ಲ. ಅದರ ಆಧಾರದಲ್ಲಿ ದೇವಸ್ಥಾನದ ಪಾವಿತ್ರ್ಯತೆ, ಶಿಷ್ಟಾಚಾರ, ಸಂಸ್ಕೃತಿ ಕಾಪಾಡುವುದಕ್ಕಾಗಿ ಕರ್ನಾಟಕದ ದೇವಸ್ಥಾನ ಮಠ ಮತ್ತು ಧಾರ್ಮಿಕ ಸಂಸ್ಥೆಗಳ ಮಹಾಸಂಘದ ಅಧಿವೇಶನದಲ್ಲಿ ರಾಜ್ಯದ 500ಕ್ಕೂ ಅಧಿಕ ದೇವಸ್ಥಾನಗಳಲ್ಲಿ ಮತ್ತು ಹಾಸನದ 30ಕ್ಕೂ ಹೆಚ್ಚು ದೇವಸ್ಥಾನಗಳಲ್ಲಿ ಭಾರತೀಯ ಸಂಸ್ಕೃತಿಯ ಪ್ರಕಾರ ವಸ್ತ್ರ ಸಂಹಿತೆ ಜಾರಿಗೊಳಿಸುವ ನಿರ್ಣಯ ತೆಗೆದುಕೊಳ್ಳಲಾಗಿದೆ ಎಂದು ಹೇಳಿದರು. ಅದೇ ರೀತಿಯಲ್ಲಿ ಹಾಸನ ಜಿಲ್ಲೆಯ ಹೆಚ್ಚಿನ ಎಲ್ಲ ದೇವಸ್ಥಾನಗಳಲ್ಲಿ ವಸ್ತ್ರ ಸಂಹಿತೆಯನ್ನು ಜಾರಿಗೆ ತರಬೇಕನ್ನುವಂತಹ ನಿರ್ಣಯವನ್ನು ಅದು ನಾವು ತಗೊಂಡೆವು. ಅದರ ಪ್ರಕಾರ ಈಗ ಮೊದಲನೇ ಹಂತವಾಗಿ ನಾವು ಈ ದಿನ ಹಾಸನದ 22 ದೇವಸ್ಥಾನಗಳಲ್ಲಿ ವಸ್ತ್ರ ಸಂಹಿತೆಯನ್ನು ಅಳವಡಿಸ್ತಾ ಇದ್ದೇವೆ. ಅದನ್ನು ಹೇಳಲಿಕ್ಕೆ ನನಗೆ ಆನಂದ ಆಗ್ತಾಯಿದೆ. ಇವತ್ತು 22 ದೇವಸ್ಥಾನಗಳಲ್ಲಿ ನಾವು ವಸ್ತ್ರ ಸಂಹಿತೆಯನ್ನು ಜಾರಿಗೊಳಿಸೋ ದೃಷ್ಟಿಯಿಂದ, ಅಳವಡಿಸೋ ದೃಷ್ಟಿಯಿಂದ ಆ ಎಲ್ಲ ದೇವಸ್ಥಾನಗಳಲ್ಲಿ ವಸ್ತ್ರ ಸಂಹಿತೆ ಬಗ್ಗೆ ಮಾಹಿತಿ ಇರುವಂಥ ಫ್ಲೆಕ್ಸನ್ನು ದೇವಸ್ಥಾನಗಳಲ್ಲಿ ಹಾಕ್ತಾ ಇದ್ದೇವೆ. ಇವತ್ತು ಒಂದು ರೀತಿಯಲ್ಲಿ ನಾವು ಉದ್ಘಾಟನೆ ಮಾಡ್ತಾ ಇದ್ದೇವೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಯಾಕೆ ನಾವು ವಸ್ತ್ರ ಸಂಹಿತೆಯ ಬಗ್ಗೆ ಈ ಅಭಿಯಾನವನ್ನು ನಡೆಸ್ತಾ ಇದ್ದೇವೆ ಅಂತ ಹೇಳಿದರೆ, ನಾವು ನೋಡ್ತೇವೆ ಇವತ್ತು ಪೊಲೀಸ್ ಇಲಾಖೆಗೆ ಅವ್ರದ್ದೇ ಆದಂತಹ ಒಂದು ಸಮವಸ್ತ್ರ ಇದೆ. ಒಬ್ಬ ವಕೀಲ ನ್ಯಾಯಾಧೀಶರ ಎದುರು ವಾದವನ್ನು ಮಾಡಬೇಕಾದ್ರೆ ಅವನು ವಿಶಿಷ್ಟವಾದಂಥ ಸಮವಸ್ತ್ರವನ್ನು ಧರಿಸ್ತಾನೆ. ಒಬ್ಬ ಡಾಕ್ಟರು ಆಪರೇಷನ್ಗೆ ಹೋಗುವಾಗ ಅವನು ಅದಕ್ಕೆ ಒಂದು ಸಮವಸ್ತ್ರವಿದೆ, ಅದನ್ನು ಧರಿಸಿಯೇ ಮಾಡ್ತಾನೆ. ಅಷ್ಟೇ ಅಲ್ಲ, ಮಹಾರಾಷ್ಟ್ರ ಸರ್ಕಾರ 2020ರಲ್ಲಿ ಒಂದು ಆದೇಶವನ್ನು ಹೊರಡಿಸಿದೆ, ಒಂದು ಕಾನೂನನ್ನು ಜಾರಿಗೆ ತಂದಿದೆ. ಮಹಾರಾಷ್ಟ್ರದಲ್ಲಿ ಯಾವುದೇ ಸರ್ಕಾರಿ ಕಚೇರಿಗಳಲ್ಲಿ ಅಲ್ಲಿ ಅಧಿಕಾರಿಗಳಿರ್ಬೋದು ಅಥವಾ ಕರ್ಮಚಾರಿಗಳಿರ್ಬೋದು, ಅಲ್ಲಿ ಜೀನ್ಸ್ ಹಾಕಲಿಕ್ಕೆ ನಿಷೇಧ ಇದೆ. ನಾನು ಹೇಳೋದು ಸರ್ಕಾರಿ ಕಚೇರಿಯಲ್ಲಿ ಮಹಾರಾಷ್ಟ್ರ ಸರ್ಕಾರ ಆದೇಶವನ್ನು ತಂದಿರುವಂಥದ್ದು. ಅಲ್ಲಿ ಸ್ಲಿಪ್ಪರ್ ಹಾಕಲಿಕ್ಕಿಲ್ಲ, ಟೀ ಶರ್ಟ್ ಹಾಕಲಿಕ್ಕಿಲ್ಲ. ಅಂದರೆ ನಾವು ಬೇರೆ ಬೇರೆ ಕ್ಷೇತ್ರದಲ್ಲಿ ಇವತ್ತು ವಸ್ತ್ರ ಸಂಹಿತೆ ಇದೆ. ಅದೇ ರೀತಿಯಲ್ಲಿ ದೇವಸ್ಥಾನಕ್ಕೂ ಅದರದ್ದೇ ಆದಂಥ ಒಂದು ಪದ್ಧತಿ ಇದೆ. ಸ್ಪಿರಿಚುವಲ್ ಸೈನ್ಸ್ ರಿಸರ್ಚ್ ಫೌಂಡೇಶನ್ ಅನ್ನುವಂಥ ಒಂದು ಸ್ಪಿರಿಚುವಲ್ ರಿಸರ್ಚ್ ಮಾಡುವಂಥ ಸಂಘಟನೆ ಒಂದು ರಿಸರ್ಚನ್ನು ಮಾಡಿದೆ. ಅವ್ರು ಹೇಳ್ತಾರೆ, ಈಗ ಯಾವುದೇ ಒಂದು FM ಚಾನಲ್ ವರ್ಕ್ ಆಗಬೇಕಾದ್ರೆ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಫ್ರೀಕ್ವೆನ್ಸಿಗೆ ನಾವು ಮ್ಯಾಚ್ ಮಾಡ್ತೇವೆ. ಅದೇ ರೀತಿಯಲ್ಲಿ ಆ ಫ್ರೀಕ್ವೆನ್ಸಿಗೆ ಮ್ಯಾಚ್ ಆದರೆ ಮಾತ್ರ FM ಚಾಲೂ ಆಗ್ತದೆ. ಅದೇ ರೀತಿ ದೇವಸ್ಥಾನದಲ್ಲಿ ಆ ದೇವತೆಯ ಮೂರ್ತಿಯಿಂದ ಚೈತನ್ಯದ ಪ್ರಕ್ಷೇಪಿತ ಆಗ್ತಾ ಇರ್ತದೆ, ಆ ಚೈತನ್ಯ ಪಸರಿಸ್ತಾ ಇರ್ತದೆ. ಆ ಚೈತನ್ಯವನ್ನು ನಾವು ಗ್ರಹಣ ಮಾಡಬೇಕಾದ್ರೆ ನಾವು ಅದ್ರ ಜೊತೆ ಟ್ಯೂನ್ ಆಗಬೇಕು. ನಾವು ಟ್ಯೂನ್ ಆಗೋದಂದರೆ ನಾವು ಸಾತ್ವಿಕರಾದಾಗ, ಉದಾಹರಣೆ ನಮ್ಮ ಆಚರಣೆ, ನಮ್ಮ ವೇಷಭೂಷಣ, ನಮ್ಮ ವಸ್ತ್ರ ಸಾತ್ವಿಕ ಆದಾಗ ಆ ದೇವತೆ ಚೈತನ್ಯವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಗ್ರಹಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ನಾವು ನಮ್ಮ ಸಂಸ್ಕೃತಿಯನ್ನು ಉಳಿಸೋ ದೃಷ್ಟಿಯಿಂದ ನಮ್ಮ ಸಂಸ್ಕೃತಿ ಪಾಲನೆ ನಾವು ಮಾಡಬೇಕು. ಈ ಬಗ್ಗೆ ಎಲ್ಲರಲ್ಲೂ ಜಾಗೃತಿ ಮೂಡಿಸೋ ದೃಷ್ಟಿಯಿಂದ ಈ ಅಭಿಯಾನವನ್ನು ಕರ್ನಾಟಕ ರಾಜ್ಯಾದ್ಯಂತ ಮಾಡ್ತಾಯಿದ್ದೇವೆ. ಇದುವರೆಗೆ ನಾವೀಗ ಈ ಅಭಿಯಾನ ಪ್ರಾರಂಭ ಮಾಡಿ ಸಾಧಾರಣ 2 ತಿಂಗಳಾಯಿತು. ಇದುವರೆಗೆ 100ಕ್ಕೂ ಹೆಚ್ಚು ದೇವಸ್ಥಾನಗಳಲ್ಲಿ ನಾವು ಈ ಫ್ಲೆಕ್ಸ್ಗಳನ್ನು ಹಾಕಿದ್ದೇವೆ. ನಿಮಗೆ ಗೊತ್ತಿರ್ಬೋದು, ಸ್ವತಃ ಕರ್ನಾಟಕದ ಧಾರ್ಮಿಕ ದತ್ತಿ ಇಲಾಖೆ ಚಿಕ್ಕಮಗಳೂರಿನಲ್ಲಿ ನಿಮ್ಗೆ ಗೊತ್ತಿರ್ಬೋದು, ದೇವಿರಮ್ಮ ದೇವಸ್ಥಾನದಲ್ಲಿ ಸ್ವತಃ ಸರ್ಕಾರ ಅಲ್ಲಿ ವಸ್ತ್ರ ಸಂಹಿತೆಯನ್ನು ಜಾರಿಗೆ ತಂದಿದೆ. ಅಲ್ಲಿ ಈ ರೀತಿ ಹರಿದ ಇದು ಜೀನ್ಸು ಅಥವಾ ಪ್ಯಾಂಟು ಇದನ್ನು ಹಾಕಲಿಕ್ಕೆ ಸರ್ಕಾರನೇ ನಿಷೇಧವನ್ನು ಹೇರಿದೆ. ನಾವು ಈ ನಿಮಿತ್ತ ಈಗ ನಾವೆಲ್ಲ ಪ್ರೈವೇಟ್ ದೇವಸ್ಥಾನಗಳು ಈ ರೀತಿ ಅಭಿಯಾನವನ್ನು ನಡೆಸ್ತಾ ಇದ್ದೇವೆ. ಅದ್ರ ಜೊತೆಗೆ ನಾವು ಈಗಾಗಲೇ ಮಾನ್ಯ ಮುಜರಾಯಿ ಮಿನಿಸ್ಟರ್ನ ಭೇಟಿ ಮಾಡಿದ್ದೇವೆ, ರಾಮಲಿಂಗಾರೆಡ್ಡಿ ಅವರನ್ನು ಭೇಟಿ ಮಾಡಿ ಈ ರೀತಿ ವಸ್ತ್ರ ಸಂಹಿತೆಯನ್ನು
ಸರ್ಕಾರಿ ದೇವಾಲಯಗಳಲ್ಲೂ ಅಳವಡಿಸಬೇಕು ಈ ರೀತಿಯ ಮನವಿಯನ್ನು ಕೊಟ್ಟಿದ್ದೇವೆ. ಅದಕ್ಕೆ ಅವರು ಸ್ಪಂದನೆಯನ್ನು ಕೊಟ್ಟು ಶ್ರೀ ರಾಘವಾಚಾರ್ ಮಾತನಾಡಿ, ವಸ್ತ್ರ ಸಂಹಿತೆಯು ಅನಾದಿ ಕಾಲದಿಂದಲೂ ಇದ್ದು ಪಾಶ್ಚಾತ್ಯ ಸಂಸ್ಕೃತಿಯ ಪ್ರಭಾವದಿಂದಾಗಿ ಇದರಲ್ಲಿ ಚ್ಯುತಿ ಬಂದಿದ್ದು, ಈಗ ಹಿಂದೂಗಳು ಜಾಗೃತರಾಗಿ ಎಲ್ಲ ದೇವಸ್ಥಾನಗಳಲ್ಲೂ ಜಾರಿ ಮಾಡಬೇಕಾಗಿದೆ ಎಂದು ಕಳಕಳಿ ವ್ಯಕ್ತಪಡಿಸಿದರು. ನಮಸ್ತೆ. ಕರ್ನಾಟಕ ಮಠ ಮಂದಿರ ದೇವಸ್ಥಾನ ಮಹಾಸಂಘ ನಮ್ಮ ಹಾಸನ ಶಾಖಾ ಮಠದಿಂದ ಹಾಸನ ಜಿಲ್ಲೆಯಲ್ಲಿ ಇತ್ತೀಚೆಗೆ ನಾವೆಲ್ಲ ಒಂದು ಸಭೆ ಸೇರಿ ಫೆಬ್ರವರಿ 20ನೇ ತಾರೀಕು ಸಭೆ ಸೇರಿ ನಾವೊಂದು ನಿರ್ಣಯ ಕೈಗೊಂಡಿದ್ವಿ. ಅದರಂತೆ ಎಲ್ಲ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ದೇವಸ್ಥಾನಗಳಲ್ಲಿ ಎಷ್ಟು ದೇವಸ್ಥಾನ ಇದೆ ಅಷ್ಟು ದೇವಸ್ಥಾನಗಳಲ್ಲೂ ಸಹ ವಸ್ತ್ರ ಸಂಹಿತೆ ನೀತಿನ ಜಾರಿಗೊಳಿಸಬೇಕು. ಯಾಕೆಂದರೆ ನಮ್ಮ ಜನಗಳಿಗೆ ಭಕ್ತಿ ಇದೆ, ಬಟ್ ಅದನ್ನು ಯಾವ ರೀತಿ ತೋರಿಸ್ಬೇಕು ಅನ್ನೋದೊಂದು ರೂಟು ಗೊತ್ತಾಗ್ತಾ ಇಲ್ಲ. ಈಗ ನೋಡಿ, ಪುರಾತನದಿಂದ ನೋಡಿ, ರಾಜರು ಮಹಾರಾಜ ಕಾಲದಿಂದಲೂ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಅವ್ರದ್ದೇ ಆದ ಒಂದು ವಿಶಿಷ್ಟ ಡ್ರೆಸ್ ಇತ್ತು. ಆ ಡ್ರೆಸ್ ಹಾಕೊಂಡು ಹೋದಾಗಲೇ ಮಾತ್ರ ದೇವಸ್ಥಾನಕ್ಕೆ ಹೋಗ್ತಾಯಿದ್ರು. ಬೇರೆ ಬೇರೆ ಡ್ರೆಸ್ಸಲ್ಲಿ ಹೋಗ್ತಾ ಇರಲಿಲ್ಲ ಯಾರೇ ಆದರೂ. ರಾಜ ಕಾಲದಿಂದಲೂ ನೆನ್ಕೊಂಡು ಬರ್ತಾಯಿದೆ. ಇತ್ತೀಚಿನ ದಿನಗಳಲ್ಲಿ ಅದು ಕಡಿಮೆ ಆಗ್ತಾ ಬಂತು. ಅದನ್ನು ನಾವು ಮತ್ತೆ ಈಗ ಅದನ್ನು ನಮ್ಮ ದೇವಾಲಯಗಳಲ್ಲಿ ಅಳವಡಿಸ್ಕೋಬೇಕು. ಆ ದೇವಸ್ಥಾನದ ಒಂದು ನೀತಿ ಏನಿದೆ, ಆ ಭಕ್ತಿ ಏನಿದೆ, ಅದನ್ನು ನಾವು ತೋರಿಸ್ಕೋಬೇಕು ಅನ್ನೋ ರೀತಿಯಲ್ಲಿ ನಾವು ಇವತ್ತು ಹಾಸನದ ಕಾಳಿಕಮ್ಮ ಮಠದಲ್ಲಿ ನಾವು ಪ್ರಾರಂಭಗೊಂಡಿದ್ದೀವಿ. ಸುಮಾರು 20 ದೇವಸ್ಥಾನಗಳು ಇವತ್ತು ಚಾಲನೆಗೊಳ್ತಾ ಇದೆ. ಅದೇ ಥರ ದಯಮಾಡಿ ಎಲ್ಲ ಏನು ನಮ್ಮ ಹಾಸನ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಮಠ ದೇವಸ್ಥಾನಗಳಿಗೂ ಸಹ ಈ ನೀತಿ ಸಂಹಿತೆಯನ್ನು ಹಾಗೆ ವಸ್ತ್ರ ಸಂಹಿತೆಯನ್ನು ಅಳವಡಿಸ್ಕೋಬೇಕು. ನಾವು ಪ್ರತಿ ದೇವಸ್ಥಾನಕ್ಕೂ ಹೋಗ್ತೀವಿ, ಎಲ್ಲ ದೇವಸ್ಥಾನಕ್ಕೂ ಹೋಗಿ ಪ್ರತಿಯೊಂದು ದೇವಸ್ಥಾನಕ್ಕೂ ಹೋಗಿ ಕೇಳಿಕೊಂಡು ಆ ನೀತಿ ವಸ್ತ್ರ ಸಂಹಿತೆಯನ್ನು ಎಲ್ಲರೂ ಅಳವಡಿಸ್ಕೋಬೇಕು ಅಂತೇಳಿ ನಮ್ಮ ಸಂಘದಿಂದ ಅವರಿಗೆ ಒಂದು ಮನವರಿಕೆ ಮಾಡ್ತೇವೆ. ಹಾಗೆ ನೋಡಿ, ಎಲ್ಲ ಧರ್ಮಸ್ಥಳದ ನೋಡಿರ್ಬೋದು. ಧರ್ಮಸ್ಥಳದಲ್ಲಿ ಇವತ್ತು ಸಹ ಮುಂಚೆಯಿಂದಲೂ ಇರ್ತಿರಲಿಲ್ಲ. ಇವತ್ತು ಸಹ ಹೋಗ್ಬೇಕು, ದೇವಸ್ಥಾನ ದರ್ಶನ ಮಾಡಬೇಕು ಅಂದರೆ ನಾವು ಬನ್ನಿನೆಲ್ಲ ಬಿಚ್ಚಿ ಹೋಗಬೇಕು. ಅದು ಒಂದು ವಸ್ತ್ರ ಸಂಹಿತೆ. ಅದೇ ಥರ ನಾವು ದೇವಸ್ಥಾನಗಳಲ್ಲಿ ಏನು ಇತ್ತೀಚಿನ ದಿನಗಳಲ್ಲಿ ಬರ್ತಾಯಿದೆ, ಹರಿದಿರೋ ಪ್ಯಾಂಟ್ಗಳು, ನಿಕ್ಕರ್ಗಳು, ಈ ಥರ ಏನು ಬರ್ತಾಯಿದೆ ಅವನ್ನೆಲ್ಲ ನಿಷೇಧ ಮಾಡಿ ನೀಟ್ನೆಸ್ ಆಗಿ ಆ ದೇವಸ್ಥಾನಕ್ಕೆ ಅಂತಲೇ ಹೋಗ್ತಾ ಇರ್ತೀವಿ. ಅದಕ್ಕೆ ಒಂದು ವಸ್ತ್ರ ಸಂಹಿತೆ ಅಂತ ಮಾಡಿಕೊಂಡು ಬಂದರೆ ಭಯ, ಭಕ್ತಿ, ದೇವಸ್ಥಾನ, ಧರ್ಮ, ಹಿಂದೂ ಧರ್ಮ ಎಲ್ಲ ಉಳ್ಕೊಳ್ಳುತ್ತೆ ಅಂತ ನಮ್ಮ ಒಂದು ಸಂಘದ ನಿರ್ಣಯ ಆಗಿದೆ. ಸುದ್ದಿಗೋಷ್ಠಿಯಲ್ಲಿ ಶ್ರೀ ಕಾಳಿಕಾಂಬ ದೇವಸ್ಥಾನದ ಟ್ರಸ್ಟಿಗಳಾದ ನಾಗೇಶ್, ಉತ್ತರ ಉತ್ತಿಷ್ಟ ಗಣಪತಿ ದೇವಸ್ಥಾನದ ಟ್ರಸ್ಟಿಗಳಾದ ರಾಘವೇಂದ್ರ ಆಚಾರ್, ರಾಜ ವೆಂಕಟೇಶ್, ಕಾಳಿಕಾಂಬ ದೇವಸ್ಥಾನದ ಧರ್ಮದರ್ಶಿ, ವಿಜಯಲಕ್ಷ್ಮಿ ದೇವಸ್ಥಾನದ ಧರ್ಮದರ್ಶಿಗಳಾದ ಶಶಿಧರ್, ಕೋಟೆಬಾಗಿಲು ಆಂಜನೇಯ ದೇವಸ್ಥಾನದ ಧರ್ಮದರ್ಶಿ ಲವಕುಮಾರ್, ಶ್ರೀ ಪ್ರಸನ್ನ ಗಣಪತಿ ದೇವಸ್ಥಾನದ ಧರ್ಮದರ್ಶಿ ನಾಗೇಂದ್ರ, ಸುಬ್ರಹ್ಮಣ್ಯ ದೇವಸ್ಥಾನ ಧರ್ಮದರ್ಶಿಗಳಾದ ಗೋವಿಂದರಾಜು ಉಪಸ್ಥಿತರಿದ್ದರು. ಈಗ ಜಾಹೀರಾತು. ಭೀಮಾ ಅಕ್ಷಯ ತೃತೀಯ ಮೇ 9ರಿಂದ 12ರವರೆಗೆ ಪ್ರತಿ ಗ್ರಾಮ್ ಚಿನ್ನದ ಮೇಲೆ 500 ರೂಪಾಯಿವರೆಗಿನ ರಿಯಾಯಿತಿ ಪಡೆಯಿರಿ. ವಜ್ರದ ಪ್ರತಿ ಕ್ಯಾರೆಟ್ ಮೇಲೆ ಪಡೆಯಿರಿ 7,000 ಕ್ಯಾಶ್ ಬ್ಯಾಕ್ ಜೊತೆಗೆ 1 ಲಕ್ಷದವರೆಗಿನ ಉಚಿತ ಗಿಫ್ಟ್ ಕಾರ್ಡ್. ಹೆಚ್ಚುವರಿಯಾಗಿ ಬೆಳ್ಳಿಯ ಪ್ರತಿ ಕೆಜಿ ಮೇಲೆ ರೂಪಾಯಿ 5,000ವರೆಗಿನ ರಿಯಾಯಿತಿ. ಅಷ್ಟೇ ಅಲ್ಲ, ಲಕ್ಕಿ ಡ್ರಾ ಮೂಲಕ 1 ಕೆಜಿ ಚಿನ್ನದ ನಾಣ್ಯಗಳನ್ನ ಗೆಲ್ಲಬಹುದು. ಮೇ 8ರವರೆಗಿನ ಅಡ್ವಾನ್ಸ್ ಬುಕಿಂಗ್ಸ್ ಮೇಲೆ ಆಕರ್ಷಕ ಕೊಡುಗೆಗಳು ಲಭ್ಯ. ಎಲ್ಲ ಭೀಮಾ ಜ್ಯುವೆಲರ್ಸ್ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ. ಅಧ್ಯಯನ ಪದವಿ ಪೂರ್ವ ಕಾಲೇಜು ಹಾಸನ. ಹಾಸನದಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ಅಧ್ಯಯನ ಪದವಿ ಪೂರ್ವ ಕಾಲೇಜು ನಿಮ್ಮ ಭವಿಷ್ಯದ ಕನಸನ್ನ ನನಸಾಗಿಸಿಕೊಳ್ಳಲು ಹಾಗೂ ವಿಜ್ಞಾನ ವಿದ್ಯಾರ್ಥಿಗಳಿಗಾಗಿಯೇ ಪ್ರತ್ಯೇಕವಾಗಿದ್ದು ಉತ್ಕೃಷ್ಟ ಗುಣಮಟ್ಟದ ಶಿಕ್ಷಣ ಒದಗಿಸಲು ಸಜ್ಜಾಗಿದೆ. 2024-25ನೇ ಸಾಲಿಗೆ ಪ್ರವೇಶಾತಿ ಆರಂಭವಾಗಿದ್ದು ನಮ್ಮಲ್ಲಿ ಪಿಸಿಎಂಬಿ ಹಾಗೂ ಪಿಸಿಎಂಸಿ ಕೋರ್ಸ್ಗಳು ಲಭ್ಯವಿದೆ. ಅಲ್ಲದೆ ವಿದ್ಯಾರ್ಥಿಗಳ ಸರ್ವತೋಮುಖ ಶಿಕ್ಷಣಾಭಿವೃದ್ಧಿಗಾಗಿ ಬೋರ್ಡ್ ಶಿಕ್ಷಣದೊಂದಿಗೆ ಸಿಇಟಿ, ನೀಟ್, ಜೆಇಇ ಕೋರ್ಸ್ಗಳನ್ನು ಸಂಯೋಜಿಸಲಾಗಿದೆ. ಅಷ್ಟೇ ಅಲ್ಲದೆ ಅರ್ಹ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ನ ಸೌಲಭ್ಯವಿದ್ದು ನುರಿತ ಉಪನ್ಯಾಸಕರು ಹಾಗೂ ಸುಸಜ್ಜಿತ ಲ್ಯಾಬ್ಗಳನ್ನು ಒಳಗೊಂಡಿದೆ. ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ವ್ಯವಸ್ಥೆಯೂ ಲಭ್ಯವಿದೆ. ಎಂದೇ ದಾಖಲಾತಿಗಾಗಿ ಸಂಪರ್ಕಿಸಿ. ಅಧ್ಯಯನ ಪಿಯು ಕಾಲೇಜು, 60 ಫೀಟ್ ರೋಡ್, ಬುದ್ಧ ಮಾರ್ಗ, ವಿದ್ಯಾನಗರ, ಹಾಸನ. ಫೋನ್ ನಂಬರ್ಸ್ 08172 357 504 ಮತ್ತು 90195 26599.
ಕನ್ಸಿಂದ ಅಕ್ಷಯ ತೃತೀಯ ಪ್ರಯುಕ್ತ ಒಳ್ಳೊಳ್ಳೆ ಆಫರ್ಸ್ ಬಿಟ್ಟಿದ್ದೀವಿ. ವೇಸ್ಟೇಜು ಮೇಕಿಂಗ್ ಮೇಲೆ 50% ಆಫರ್ ಇದೆ. ಒಳ್ಳೊಳ್ಳೆ ಕಲೆಕ್ಷನ್ಸ್ ಬಂದಿದೆ. ಲೈಟ್ ವೆಯ್ಟಲ್ಲಿ ಇಯರಿಂಗ್ಸು, ರಿಂಗ್ಸು ಮತ್ತು ಲಾಂಗಾರ, ನೆಕ್ಲೆಸ್ ಎಲ್ಲ ಚೆನ್ನಾಗಿ ಬಂದಿದೆ. ಮತ್ತು ಇನ್ನು ನಮ್ಮಲ್ಲಿ ಸ್ಕೀಮ್ ಕೂಡ ಇದೆ. ಸ್ಕೀಮಲ್ಲಿ 11 ಮಂತ್ ಸ್ಕೀಮ್ ಇದೆ. ವೇಸ್ಟೇಜ್ ಇರಲ್ಲ, ಮೇಕಿಂಗ್ ಇರಲ್ಲ. ಓನ್ಲಿ 3% GST ಮಾತ್ರ ಆ್ಯಡ್ ಆಗುತ್ತೆ ನಿಮಗೆ. ನಮ್ಮಲ್ಲಿ ಒಳ್ಳೊಳ್ಳೆ ಕಲೆಕ್ಷನ್ಸು ಬರ್ತಾ ಇರುತ್ತೆ. ಇನ್ಸ್ಟಾಗ್ರಾಮು, ಫೇಸ್ಬುಕ್ಕಲ್ಲೆಲ್ಲ ಫೋಟೋಸು ಅಪ್ಲೋಡ್ ಮಾಡ್ತೀವಿ. ಲೈಕ್ ಮಾಡಿ ಮತ್ತು ಫಾಲೋ ಕೂಡ ಮಾಡಿ, ಬಂದು ವಿಸಿಟ್ ಮಾಡಿ. ಆಫರ್ ಕೂಡ ಅಪ್ಲೈ ಆಗುತ್ತೆ ನಿಮಗೆ. ಈ ಮಂತ್ ಮೇ 10th ಅಕ್ಷಯ ತೃತೀಯ ಪ್ರಯುಕ್ತ ಆಫರ್ ಕೂಡ ನಡೀತಾ ಇರುತ್ತೆ. ಬನ್ನಿ ಒಂದ್ಸರಿ ವಿಸಿಟ್ ಮಾಡಿ, ಐಟಮ್ಸ್ ಎಲ್ಲ ನೋಡಿ ಕಲೆಕ್ಷನ್ಸ್ ಇಷ್ಟ ಆದರೆ ತಗೊಳ್ಳಿ ಸರ್. ಥ್ಯಾಂಕ್ ಯು. ಸುಜಲಾ PU ಕಾಲೇಜ್ ಹಾಸನದ ಹೆಸರಾಂತ ವಿದ್ಯಾಸಂಸ್ಥೆಗಳಲ್ಲಿ ಒಂದಾದ ಸುಜಲಾ PU ಕಾಲೇಜ್ ಸೈನ್ಸ್ ಕಾಮರ್ಸ್ ಕೋರ್ಸ್ಗಳಿಗೆ ದಾಖಲಾತಿ ಪ್ರಾರಂಭವಾಗಿದೆ ಮತ್ತು CET, NEET, JEE ತರಗತಿಗಳಿಗೆ ನುರಿತ ಅಧ್ಯಾಪಕರಿಂದ ತರಬೇತಿ ನೀಡಲಾಗುವುದು. ಸುಸಜ್ಜಿತ ಬಯಾಲಜಿ, ಕೆಮಿಸ್ಟ್ರಿ, ಫಿಸಿಕ್ಸ್ ಮತ್ತು ಕಂಪ್ಯೂಟರ್ ಸೈನ್ಸ್ ಲ್ಯಾಬ್ ವ್ಯವಸ್ಥೆ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ವಸತಿ ವ್ಯವಸ್ಥೆ ಸೌಲಭ್ಯವಿದೆ. ಮತ್ತು ಹಾಸನದ ಹೆಸರಾಂತ ಗಣಿತಶಾಸ್ತ್ರದ ಉಪನ್ಯಾಸಕರಾದ ಡಾಕ್ಟರ್ ಲೋಕೇಶ್ ಇವರ ಸಾರಥ್ಯದಲ್ಲಿ PU ಕಾಲೇಜ್ ಮುನ್ನಡೆಯುತ್ತಿದೆ. ಸುಜಲಾ PU ಕಾಲೇಜ್, ನಮ್ಮಲ್ಲಿ 100ಕ್ಕೆ 100ರಷ್ಟು ಫಲಿತಾಂಶ. ಸುಜಲಾ PU ಕಾಲೇಜ್, ಅಪೂರ್ವ ಹೋಟೆಲ್ ರೋಡ್, ಉತ್ತರ ಬಡಾವಣೆ, ಹಾಸನ. ಮೊಬೈಲ್ ನಂಬರ್ 9900324364 or 8310486679 or 7259622214. ಸುಜಲಾ PU ಕಾಲೇಜ್, ಸುಭದ್ರತೆಯ ಕಾಲೇಜ್. ವಿಸ್ತಾರ ಅಕಾಡೆಮಿ ನಿಮ್ಮ ಮಕ್ಕಳಿಗೆ ಅವರ ಕನಸನ್ನ ನನಸಾಗಿಸಲು ಇದೊಂದು ಸುವರ್ಣಾವಕಾಶ. ನಿಮ್ಮ ಮಗುವನ್ನ ಶಾಲಾ ಹಂತದಲ್ಲಿ ವಿವಿಧ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ಕೊಡಿಸಲು ಬಯಸ್ತೀರಾ? ಹಾಗಾದರೆ ಇಲ್ಲಿದೆ ಒಂದು ಸುವರ್ಣಾವಕಾಶ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹೆಸರುವಾಸಿಯಾದ ದಿ ಬೆಸ್ಟ್ ಕೋಚಿಂಗ್ ಸೆಂಟರ್ ಇನ್ ಹಾಸನ, ಅದುವೇ ವಿಸ್ತಾರ ಅಕಾಡೆಮಿ. ನಮ್ಮಲ್ಲಿ 3ರಿಂದ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಅವರ ಕೌಶಲ್ಯವನ್ನ ಹೆಚ್ಚಿಸಲು ವಿವಿಧ ರೀತಿಯ ಜಿಲ್ಲಾ, ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಪ್ರತಿಷ್ಠಿತ ರೆಸಿಡೆನ್ಷಿಯಲ್ ಸ್ಕೂಲ್ಗಳಾದಂತಹ ನವೋದಯ ಸ್ಕೂಲ್, ಸೈನಿಕ್ ಸ್ಕೂಲ್, ರಾಷ್ಟ್ರೀಯ ಮಿಲಿಟರಿ ಶಾಲೆ, ರಾಷ್ಟ್ರೀಯ ಇಂಡಿಯನ್ ಮಿಲಿಟರಿ ಕಾಲೇಜು, ಒಲಿಂಪಿಯಾಡ್, ನ್ಯಾಷನಲ್ ಟ್ಯಾಲೆಂಟ್ ಸರ್ಚ್ ಎಕ್ಸಾಮ್ಸ್ ಮತ್ತು ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕೋಚಿಂಗ್ ನೀಡಲಾಗುತ್ತದೆ. ಈಗಾಗಲೇ ತರಗತಿಗಳು ಪ್ರಾರಂಭವಾಗಿದ್ದು ಆಸಕ್ತಿಯುಳ್ಳ ವಿದ್ಯಾರ್ಥಿಗಳು ನಿಮ್ಮ ದಾಖಲಾತಿಯನ್ನ ಮಾಡಿಕೊಳ್ಳಬಹುದು. ವಿಶೇಷ ಸೂಚನೆ, ನಮ್ಮಲ್ಲಿ ಆನ್ಲೈನ್ ಮತ್ತು ಆಫ್ಲೈನ್ ತರಗತಿಗಳು ಕೂಡ ಲಭ್ಯವಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿಸ್ತಾರ ಅಕಾಡೆಮಿ, ಬುದ್ಧಮಾರ್ಗ, ವಿದ್ಯಾನಗರ, ಹಾಸನ. ಫರ್ನಿಚರ್ ಮತ್ತೆ ಇಂಟೀರಿಯರ್ ಮಾಡಿಸೋಕೆ ಒಳ್ಳೆ ಮೆಟೀರಿಯಲ್ಸ್ ಹುಡುಕ್ತಾ ಇದ್ದೀರಾ? ಹಾಗಿದ್ರೆ ಇಲ್ಲಿದೆ ಒಂದೊಳ್ಳೆ ಜಾಗ, ಶ್ರೀ ಶ್ಯಾಮ್ ಪ್ಲೈವುಡ್ಸ್. ಹಾಸನದ ನೆಹರು ರಸ್ತೆಯಲ್ಲಿ ಶ್ರೀ ರಂಗನಾಥ ಹಾಲ್ ನ ಎದುರು ಇರುವ ಶ್ರೀ ಶ್ಯಾಮ್ ಪ್ಲೈವುಡ್ಸ್ ನಲ್ಲಿ ಎಲ್ಲ ಬಗೆಯ ಡೋರ್ ಫಿಟ್ಟಿಂಗ್, ಪ್ಲೈವುಡ್, ವಿನೈಲ್ ವುಡ್ ಫಿಟ್ಟಿಂಗ್, ಫೈಬರ್ ಡೋರ್ಗಳು, ವಿವಿಧ ಬಗೆಯ ಮೌಲ್ಡಿಂಗ್ ವುಡನ್ ಡೋರ್ಗಳು ಮತ್ತು ಲ್ಯಾಮಿನೇಟ್ಸ್ ಹಾಗೂ ಇಟಾಲಿಯನ್ ಕಿಚನ್ ಬ್ಯಾಸ್ಕೆಟ್ ಸಹ ದೊರೆಯುತ್ತದೆ. ನಮ್ಮಲ್ಲಿ ಬ್ರಾಂಡೆಡ್ ಕಂಪನಿಗಳಾದ ಗೋದ್ರೇಜ್, ಯುನಿಪಾ, ಗ್ರೀನ್ ಪ್ಲೈ, ಆರ್ಟನ್ ಲ್ಯಾಬ್, ಕಿಡ್ ಪ್ಲೇ, ಸೆಂಚುರಿ ಪ್ಲೇ ವಸ್ತುಗಳು ಸಹ ಲಭ್ಯವಿದ್ದು ನಮ್ಮ ಎಲ್ಲ ಅಗತ್ಯತೆಗಳು ಒಂದು ಸೂರಿನಡಿನಲ್ಲಿ ಲಭ್ಯವಿದೆ. ಪ್ಲೈವುಡ್ ಸಂಬಂಧಿತ ಯಾವುದೇ ವಸ್ತುಗಳಿಗೆ ಎಂದೇ ಭೇಟಿ ನೀಡಿ. ಶ್ಯಾಮ್ ಪ್ಲೈವುಡ್, ನೆಹರು ರಸ್ತೆ, ಶ್ರೀ ರಂಗನಾಥ ಹಾಲ್ ಎದುರು, ಹಾಸನ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9035832258. ಮತ್ತೊಮ್ಮೆ ಅಮೋಘ ವಾರ್ತೆಗಳಿಗೆ ಸ್ವಾಗತ. ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗಿರುವ ಮಹಿಳೆಯರಿಗೆ ಸಾಂತ್ವನದ ಮೂಲಕ ಆತ್ಮಸ್ಥೈರ್ಯ ತುಂಬುವ ಕೆಲಸಕ್ಕೆ ಮುಂದಾಗಬೇಕೆಂದು ಶಾಸಕಿ ನಯನ ಮೋಟಮ್ಮ ಹೇಳಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇಡೀ ರಾಜ್ಯವೇ ತಲೆ ತಗ್ಗಿಸುವಂತಹ ಕೃತ್ಯ ಇದು. ಇದರಲ್ಲಿ ಯಾರೇ ಬಲಾಢ್ಯರಾದರೂ ಸಹ ಅವರಿಗೆ ತಕ್ಕ ಶಾಸ್ತಿಯಾಗಬೇಕು. ಸುಸಂಸ್ಕೃತ ರಾಜಕಾರಣ ಕುಟುಂಬದಿಂದ ಬಂದಿರುವ ಇಂತಹ ವ್ಯಕ್ತಿ ಸಂಸದರಾಗಲು ಯೋಗ್ಯತೆ ಇಲ್ಲ. ಏಕೆಂದರೆ ಕೇವಲ ಸಭೆ ಸಮಾರಂಭಗಳಲ್ಲಿ ಮಹಿಳೆಯರ ಪರವಾಗಿ ನಾವಿದ್ದೇವೆ, ಪ್ರತಿಯೊಬ್ಬ ಮಹಿಳೆಯರು ನಮ್ಮ ಮಾತೃ ಸಮಾನರೆಂದು ಬಡಾಯಿ ಕೊಚ್ಚಿಕೊಳ್ಳುತ್ತಿದ್ದ ಕುಟುಂಬದ ಪರಿಸ್ಥಿತಿ ಏನಾಗಿದೆ? ಪ್ರತಿ ಬಾರಿಯೂ ಸಹ ಮಹಿಳೆಯರಿಗೆ ನಮ್ಮ ಪಕ್ಷ ಮೀಸಲಾತಿ ನೀಡಿದೆ ಎಂದು ಹೇಳುವ ಪಕ್ಷದ ಕತೆ ಏನಾಗಿದೆ? ಇಂದು ಆ ಕುಟುಂಬವೇ ತಲೆ ತಗ್ಗಿಸುವಂತಹ ಕೆಲಸ ಮಾಡಿರುವ ಇಂಥವರಿಗೆ ಕಠಿಣ ಶಿಕ್ಷೆ ಆಗಬೇಕೆಂದು ಆಗ್ರಹಿಸಿದರು. ತಪ್ಪಿತಸ್ಥರಿಗೆ ಶಿಕ್ಷೆ
ಒಂದು ಮಾಜಿ ಪ್ರಧಾನಮಂತ್ರಿ, ಒಂದು ಮಾಜಿ ಮುಖ್ಯಮಂತ್ರಿ, ಒಂದು ಮಾಜಿ ಮಂತ್ರಿಗಳು, ಹಲವಾರು ಭಾರಿ ಶಾಸಕರಾಗಿದ್ದವರು. ಅವರ ತಾಯಿ ಜಿಲ್ಲಾ ಪಂಚಾಯತ್ ಮೆಂಬರ್ ಅವರು, ಅವರ ಅಣ್ಣ ಅದಕ್ಕಿಂತ ಮುಂಚೆ ವಿಧಾನ ಪರಿಷತ್ ಸದಸ್ಯರು, ಅವರು ಈಗ ಹಾಲಿ ಸಂಸದರು. ನನಗಿಂತ ಅವ್ರು ಜಾಸ್ತಿ ಕಾನೂನು ತಿಳ್ಕೊಂಡಿದ್ದಾರೆ ಅಂತ ನಾನು ಅಂದ್ಕೊಳ್ತೀನಿ. ನಿಮ್ಮ ಮನೆ ಅಂಗಳದಲ್ಲೇ ನಿಮಗೇನಾಗ್ತಾ ಇದೆ ಅಂತ ಗೊತ್ತಿಲ್ಲದಾಗ ನೀವು ರಾಜ್ಯನ ಆಳೋದ ಬಗ್ಗೆ ವಿಚಾರ ಮಾಡ್ತಿದ್ದೀರಾ, ದೇಶನ ಆಳೋದ ಬಗ್ಗೆ ವಿಚಾರ ಮಾಡ್ತಾ ಇದ್ದೀರಾ? ನಿಮಗೆ ನಿಜವಾಗ್ಲೂ ಯೋಗ್ಯತೆ ಇದೆಯಾ? ಈಗ ಪ್ರಜ್ವಲ್ ರೇವಣ್ಣ ಅವ್ರದ್ದು ಏನು ಪ್ರಕರಣ ಆಗಿದೆ, ನಿಜವಾಗ್ಲೂ ಅಂತ ಒಂದು ರೀತಿ ನಾನೇ ಅದರಿಂದ ಬೆಚ್ಚಿಬಿದ್ದೆ. ಯಾವಾಗ ನಾವು ಎಲ್ಲ ಪ್ರಚಾರದಲ್ಲಿದ್ವು ಆ್ಯಕ್ಚುಲಿ, ಆಗ ಇದ್ದಕ್ಕಿದ್ದಂಗೆ ಈ ಥರ ಆಗಿದೆ ಅಂತ ಒಂದು ಮಾಹಿತಿ ಬಂದಾಗ ಮತ್ತು ಏನು ವಿಡಿಯೋಸ್ ಎಲ್ಲ ಸರ್ಕ್ಯುಲೇಟ್ ಆಯಿತು, ಆಗ ನಿಜವಾಗ್ಲೂ ಒಂಥರ ನಡುಕ್ಕೆ ಹುಟ್ಟಿಸ್ಬಿಡ್ತು ನಮಗೆಲ್ಲರಿಗೂ. ಅದು ಒಂದು ಹೆಣ್ಮಗಳಾಗಿ, ಪಕ್ಕದ ಜಿಲ್ಲೆಯ ಹೆಣ್ಮಗಳಾಗಿ, ನಮ್ಮ ಪಕ್ಕದ ಜಿಲ್ಲೆ, ನಮಗೂ ಬೇಲೂರಿಗೂ ಜಾಸ್ತಿ ಅಂತರ ಇಲ್ಲ, ಬರೀ 30 ಕಿಲೋಮೀಟ್ರ್ ದೂರದಲ್ಲಿದ್ದೀವಿ. ನಮ್ಮ ಪಕ್ಕದ ಜಿಲ್ಲೆಯಲ್ಲಿ ಈ ಥರ ಆಗಿದೆ, ಇಷ್ಟೊಂದು ಹೆಣ್ಣುಮಕ್ಳ ಜೊತೆ ಒಂದು ಶೋಷಣೆ, ದೌರ್ಜನ್ಯ ನಡೆದಿದೆ ಅಂದಾಗ ನನಗೆ ಅದು ನಂಬಲಿಕ್ಕೆ ಸಾಧ್ಯ ಆಗಿಲ್ಲ. ಅದು ಅವರು ಯಾರು ಸಾಮಾನ್ಯವಾದ ಒಂದು ಫ್ಯಾಮಿಲಿಯಿಂದ ಬಂದವರಲ್ಲ. ಇಡೀ ನಮ್ಮ ದೇಶಕ್ಕೆ ಒಂದು ಹೆಸರಾದಂಥ ಒಂದು ಕುಟುಂಬ. ಅದಲ್ಲದೆ ಅವರು ಈಗ ಹಾಲಿ ಸಂಸದರು, ಅವರು ಈ ಥರ ಒಂದು ಪ್ರಕರಣದಲ್ಲಿ ಒಳಗಾಗ್ತಾರೆ ಅಥವಾ ಈ ಥರ ಒಂದು ದೌರ್ಜನ್ಯ ಅಥವಾ ಶೋಷಣೆ ಮಾಡ್ತಾರೆ ಅಂತ ನಾನು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ. ಕನಿಷ್ಠ ಮೂಲಭೂತ ಸೌಲಭ್ಯಗಳಿಲ್ಲದೆ ಪ್ರಾಣಿಗಳಿಗಿಂತಲೂ ಕಡೆಯಾಗಿ ನಿತ್ಯ ನರಕಯಾತನೆ ಅನುಭವಿಸುತ್ತಾ ಜೀವನ ಸಾಗಿಸುತ್ತಿರುವ ಬಡ ಕುಟುಂಬ ಸರ್ಕಾರಿ ಸೌಲಭ್ಯಗಳಿಂದ ವಂಚಿತವಾಗಿದ್ದಾರೆ. ಹಳ್ಳಿ ಮೈಸೂರು ಹೋಬಳಿಯ ಬಿದರಕ್ಕ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಾಳನಾಯಕನಹಳ್ಳಿ ಸಮೀಪದಲ್ಲಿ ಸುಕನ್ಯಾ ಮತ್ತು ನಾಗರಾಜ್ ಎಂಬ ಬಡ ಕುಟುಂಬ ಪುಟ್ಟ ಗುಡಿಸಿಲಿನಲ್ಲಿ ಪೂರ್ಣಿಮಾ ಮತ್ತು ಕುಮಾರಸ್ವಾಮಿ ಎಂಬ ಇಬ್ಬರು ಮಕ್ಕಳೊಂದಿಗೆ ಸುಮಾರು 6 ವರ್ಷಗಳಿಂದ ವಾಸವಿದ್ದಾರೆ. ಸೋಗೆ ಸೀಟು, ಪ್ಲಾಸ್ಟಿಕ್ ಕವರು, ಮರದ ಪೀಸುಗಳಿಂದ ಪುಟ್ಟ ಗುಡಿಸಲನ್ನ ನಿರ್ಮಿಸಿಕೊಂಡಿದ್ದಾರೆ. ಯಾವುದೇ ರೀತಿಯ ಅನುಕೂಲಗಳಿಲ್ಲದೆ ಅನಾಹುತಗಳೇ ಹೆಚ್ಚಾಗುವಂತಹ ರೀತಿಯಲ್ಲಿ ಜೀವನ ಸಾಗಿಸುತ್ತಿದ್ದಾರೆ. ಗುಡಿಸಲಿನ ಸಮೀಪ ವಿದ್ಯುತ್ ಸೌಲಭ್ಯ, ಕುಡಿಯುವ ನೀರಿನ ವ್ಯವಸ್ಥೆ, ಬೀದಿ ದೀಪದ ಸೌಲಭ್ಯ ಇಲ್ಲ. ಮಳೆ, ಗಾಳಿ, ಗುಡುಗು ಸಮಯದಲ್ಲಿ ಅದರೊಳಗೆ ಯಾವ ರೀತಿ ಬದುಕ್ತಾರೆ ಎಂಬ ಶೋಚನೀಯ ಸ್ಥಿತಿ ಇದೆ. ಮಳೆಗಾಳಿಯ ಯಾವುದೇ ಸಮಯದಲ್ಲಿ ಆ ಗುಡಿಸಲಿನ ಚಾವಣಿ ಗಾಳಿಪಟದಂತೆ ಆರಿ ಹೋಗಬಹುದು. ಗುಡಿಸಲಿನೊಳಗೆ ಒಂದು ಮೂಲೆಯಲ್ಲಿ ಅಡುಗೆ ಮನೆ, ಅಲ್ಲಿ ಮಲಗುವ ಸ್ಥಳ, ಪಕ್ಕದಲ್ಲೇ ಸಾಮಗ್ರಿಗಳ ಶೇಖರಣೆ, ಮತ್ತೊಂದು ಮೂಲೆಯಲ್ಲಿ ಸ್ನಾನದ ಜಾಗ, ಹೀಗೆ ಬದುಕು ಸಾಧಿಸುತ್ತಿದ್ದಾರೆ. ಬಡ ಕುಟುಂಬದ ಪುಟ್ಟ ಮನೆಯ ಚಾವಣಿ ಕುಳಿತರೆ ಕೈಗೆಟುಕುವಂತಿದೆ. ಕಬ್ಬಿಣದ ಶೀಟ್ಗಳನ್ನು ಅಳವಡಿಸಿದ್ದು ಈಗಿರುವ ಬಿಸಿಲಿನ ಜಡಕ್ಕೆ ಹೈರಾಣಾಗಿ ಹೋಗಿದ್ದಾರೆ. ವಾಸ್ತವ ಸ್ಥಿತಿ ಎಂದರೆ ಬೇಸಿಗೆಯ ದಿನಗಳಲ್ಲಿ ಗುಡಿಸಲಿನ ಹೊರಗಡೆ ಚಾಪೆ ಹಾಕಿಕೊಂಡು ಮಲಗುತ್ತಾರೆ. ಮಳೆಗಾಲದ ಸಮಯದಲ್ಲಿ ಗುಡಿಸಲಿನೊಳಗೆ ಮಳೆ ನೀರು ಸೋರುತ್ತದೆ. ಪುಟ್ಟ ಮನೆಯ ಹೊರಗಡೆಯಿಂದಲೂ ಮಳೆಯ ನೀರು ನುಗ್ಗುವ ಸ್ಥಿತಿಯಲ್ಲಿದೆ. ನಿತ್ಯ ಭಯದಲ್ಲೇ ಜೀವನ ಸಾಗಿಸುತ್ತಿದ್ದಾರೆ. ವಾಸಿಸುವ ಸ್ಥಳದಲ್ಲೇ ವಿದ್ಯುತ್ ದೀಪದ ವ್ಯವಸ್ಥೆ ಇಲ್ಲ. ಹೊರಗಡೆ ಮಲಗುವುದರಿಂದ ಕಾಡು ಪ್ರಾಣಿಗಳ ಭಯ, ವಿಷಜಂತುಗಳು ಎಲ್ಲಿ ಮನೆಯೊಳಗೆ ಸೇರುತ್ತವೋ ಎಂಬ ನಡುಕ. ಈ ರೀತಿ ನಿತ್ಯ ಭಯದಲ್ಲೇ ಅವರ ಜೀವನ ಸಾಗುತ್ತಿದೆ. ಬೆಳಕಿನ ವ್ಯವಸ್ಥೆಯೇ ಇಲ್ಲದೆ ರಾತ್ರಿ ಪೂರ ಪರಿತಪಿಸುತ್ತಿದ್ದಾರೆ. ದೀಪ ಉರಿಸಲು ಸೀಮೆ ಎಣ್ಣೆ ಇಲ್ಲ. ಪುಟ್ಟ ಮೊಬೈಲಿನ ಬೆಳಕು, ದೇವರ ಮುಂದೆ ಹಚ್ಚುವ ಪುಟ್ಟ ದೀಪವೇ ಇವರಿಗೆ ಆಧಾರ. ರಾತ್ರಿ ಸಮಯದಲ್ಲಿ ವಿಷ ಜಂತುಗಳ, ಕಾಡು ಪ್ರಾಣಿಗಳ ಅಪಾಯವೇ ಹೆಚ್ಚಾಗಿದೆ. ಪ್ರತಿನಿತ್ಯ ಕೂಲಿ ಕೆಲಸ ಮಾಡಿಕೊಂಡು ಜೀವನ ಸಾಗಿಸುವ ಇವರಿಗೆ ಇಬ್ಬರು ಮಕ್ಕಳನ್ನ ಶಾಲೆಗೆ ಕಳುಹಿಸಲು, ಉತ್ತಮ ವಿದ್ಯಾಭ್ಯಾಸ ಕೊಡಿಸಲು ಸಂಕಷ್ಟದಲ್ಲಿದ್ದಾರೆ. ನೆಲೆಸಲು ಉತ್ತಮ ವಸತಿ ವ್ಯವಸ್ಥೆ ಇಲ್ಲ. ಕುಡಿಯಲು ಶುದ್ಧ ನೀರಿಲ್ಲ. ಮಕ್ಕಳು ಓದಲು ವಿದ್ಯುತ್ ಸೌಲಭ್ಯವಿಲ್ಲ. ಕುಡಿಯುವ ನೀರಿಗೆ ಅಕ್ಕಪಕ್ಕದ ಖಾಸಗಿಯವರ ಕೊಳವೆ ಬಾವಿಯನ್ನ ಅವಲಂಬಿಸಬೇಕಾಗಿದೆ. ಅವರು ಕೊಟ್ಟರೆ ನೀರು, ಇಲ್ಲದಿದ್ದರೆ ವನವಾಸ ಎಂಬ ಸ್ಥಿತಿ ಅವರದ್ದಾಗಿದೆ. 4 ವರ್ಷಗಳ ಹಿಂದೆ ಬಿದರಕ್ಕ ಗ್ರಾಮ ಪಂಚಾಯಿತಿಗೆ ಅನುಕೂಲಗಳನ್ನು ಒದಗಿಸಿಕೊಡುವಂತೆ ಮನವಿ ನೀಡಿದ್ದಾರೆ. ಜೊತೆಗೆ ತಾಲೂಕು ಪಂಚಾಯಿತಿಗೂ ಮನವಿ ಕೊಟ್ಟಿದ್ದಾರೆ. ಬಡ ಕುಟುಂಬದ ಮನವಿ ಸ್ವೀಕರಿಸಿದ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಕನಿಷ್ಠ ಮೂಲಭೂತ ಸೌಕರ್ಯಗಳನ್ನು ನೀಡದೆ ಅನ್ಯಾಯ ಮಾಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಸಂತ್ರಸ್ತೆಯ ಅಪಹರಣ ಪ್ರಕರಣದಲ್ಲಿ ಮೇ 14ರ ತನಕ ಮಾಜಿ ಸಚಿವ ಎಚ್.ಡಿ. ರೇವಣ್ಣಗೆ ನ್ಯಾಯಾಂಗ ಬಂಧನ ವಿಧಿಸಿದ ಕೋರ್ಟ್. ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿ ಕೆ.ಎಚ್. ವೇಣುಕುಮಾರ್ ಅಧಿಕಾರ ಸ್ವೀಕಾರ. ಮತ್ತು
ಎಲ್ಲ ದೇವಸ್ಥಾನಗಳಲ್ಲಿ ವಸ್ತ್ರ ಸಂಹಿತೆ ಜಾರಿಯಾಗಲಿ. ಹಿಂದೂ ಜನಜಾಗೃತಿ ಸಮಿತಿಯ ದಕ್ಷಿಣ ಕನ್ನಡದ ಉಸ್ತುವಾರಿ ಚಂದ್ರ ಮೊಗವೀರ ಹೇಳಿಕೆ. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.